Hello guys, in this video I am going to discuss about causative verbs. First look at the example over here. Sita is cooking food. In this sentence, Sita is the subject, right? Is the helping verb or auxiliary verb. Cooking is the main verb and food is the object of the sentence, right? See here, is this sentence in which tense? Present continuous tense. She is cooking food. ಅವಳು ಅಡಿಗೆ ಮಾಡುತ್ತಿದ್ದಾಳೆ. Right? Present continuous tense ಅಲ್ಲಿದೆ. ಇವಾಗ ನಡೀತಾ ಇದೆ ಕ್ರಿಯೆ. Right? She did it herself. Here subject is doing the action. ಸೀತಾ ಏನ್ ಮಾಡ್ತಿದ್ದಾಳೆ? ಕ್ರಿಯೆಯನ್ನ ಮಾಡ್ತಾ ಇದ್ದಾಳೆ. ಕುಕಿಂಗ್ ಮಾಡುವ ಕೆಲಸ. Right? Here subject is doing the action in this sentence. Look at this one. Sita is having Geeta cook food. What's the meaning of this? Sita is having. See here, in this case, have is not the possession. Possession. Okay. See here. I have pen. It shows possession, right? ಮಾಲೀಕತ್ವದ ಬಗ್ಗೆ ತಿಳಿಸಿಕೊಡುತ್ತೆ. But here, in this sentence, having is not a possession. It means something different. See here. Sita is having Geeta cook food. Sita is the subject in this sentence, right? And Geeta is the object. Who is doing the action here? ಇಲ್ಲಿ ಗೀತಾನೇ ಕ್ರಿಯೆಯನ್ನ ಮಾಡ್ತಾ ಇದ್ದಾಳೆ, ಸೀತಾ ಅಲ್ಲ. ಆದ್ರೆ ಈ ಸೆಂಟೆನ್ಸ್ ಅಲ್ಲಿ ಏನಿತ್ತು? ಸೀತಾನೇ ಕ್ರಿಯೆ ಮಾಡುತ್ತಿದ್ದಾಳೆ, ರೈಟ್? ಕೆಲಸವನ್ನ ಮಾಡುತ್ತಿದ್ದಾಳೆ. ಸೀತಾ ಇಸ್ ಹ್ಯಾವಿಂಗ್ ಗೀತಾ ಮೀನ್ಸ್ ಸೀತಾ ಇಸ್ ಆಸ್ಕಿಂಗ್ ಟು ಗೀತಾ ಕುಕ್ ಫುಡ್. ಇಲ್ಲಿ ಸೀತಾ ಗೀತಾಗ್ ಏನ್ ಹೇಳ್ತಾ ಇದ್ದಾಳೆ? ಅಡಿಗೆ ಮಾಡು ಅಂತ ಹೇಳ್ತಾ ಇದ್ದಾಳೆ. ಹೂ ಇಸ್ ಡೂಯಿಂಗ್ ದ ಆಕ್ಷನ್ ಓವರ್ ಹಿಯರ್? ಗೀತಾ ಇಸ್ ಡೂಯಿಂಗ್ ದ ಆಕ್ಷನ್, ರೈಟ್? ಇನ್ ದಿಸ್ ಸೆಂಟೆನ್ಸ್ ಸಬ್ಜೆಕ್ಟ್ ಇಸ್ ನಾಟ್ ಡೂಯಿಂಗ್ ಎನಿ ಆಕ್ಷನ್. ಇಲ್ಲಿ ಸೀತಾ ಯಾವುದೇ ಕ್ರಿಯೆಯನ್ನ ಮಾಡ್ತಾ ಇಲ್ಲ. ದೆನ್ ವಾಟ್ ಸೀತಾ ಇಸ್ ಡೂಯಿಂಗ್? She is telling to Geeta or she is giving some responsibility to Geeta to do some action, right? Sita causing Geeta to do something. Sita ಏನ್ ಹೇಳ್ತಾ ಇದ್ದಾಳೆ ಗೀತಾಗೆ? ಆ ಕಾರ್ಯವನ್ನ ನಿರ್ವಹಿಸು ಅಂತ ಹೇಳ್ತಾ ಇದ್ದಾಳೆ. ಇಲ್ಲಿ ಸೀತಾ ಏನಾದ್ಲು? ಕಾಸಿಂಗ್ ಪರ್ಸನ್ ಮೀನ್ಸ್ ಕಾರಣಕರ್ತ. ಆ ಕ್ರಿಯೆ ನಡೆಯೋದಕ್ಕೆ ಸೀತಾ ಕಾರಣವಾಗ್ತಾಳೆ ಅಂತ ಅರ್ಥ. ಓಕೆ, ಸಿ ಹಿಯರ್ ನೆಕ್ಸ್ಟ್ ಎಕ್ಸಾಂಪಲ್. ಐ ಕಟ್ ಮೈ ಹೇರ್. What do you mean by I cut my hair? Right? ನಾನು ನನ್ನ ಕೂದಲನ್ನು ಕತ್ತರಿಸಿಕೊಂಡೆ ಅಂತ ಅರ್ಥ, right? I is the subject, cut is the verb, right? My hair is the object. I did it myself means I only did the action. ನಾನೇ ಆ ಕ್ರಿಯೆಯನ್ನ ಮಾಡಿದೆ. ನಮ್ಮ ಕೂದಲನ್ನ ನಾವೇ ಕಟ್ ಮಾಡ್ಕೊಳ್ಳಕ್ಕೆ ಸಾಧ್ಯನಾ? ನೋ, ರೈಟ್? ನಮಗೆ ಇನ್ನೊಬ್ರು ಬೇಕು ಕಟ್ ಮಾಡಕ್ಕೆ. ಅವ್ರು ಯಾರು? ಬಾರ್ಬರ್, ಕ್ಷೌರಿಕ. ಇಲ್ಲಿ I is the subject, right? ಹಾಗಾದ್ರೆ ಯಾರಿಲ್ಲಿ ಆಕ್ಷನ್ ಮಾಡಿದ್ದು? ಕ್ರಿಯೆ ಮಾಡಿದ್ದು ಯಾರು? ಸಮ್ವನ್ ಎಲ್ಸ್, ಬೇರೆದವರು ಕೂದಲನ್ನ ಕಟ್ ಮಾಡಿರೋದು, ರೈಟ್? ಕೂದಲು ಕಟ್ಟು ಮಾಡುವ ಕ್ರಿಯೆಯನ್ನ ಮಾಡಿದ್ದು ಬೇರೆಯವರು. ಸಿ ದ ನೆಕ್ಸ್ಟ್ ಎಕ್ಸಾಂಪಲ್ ಹಿಯರ್. ಇಲ್ಲಿ ನಾನೇ ನನ್ನ ಕೂದಲನ್ನ ಕಟ್ ಮಾಡ್ಕೊಂಡೆ, ಬಟ್ ಇಲ್ಲಿ ಬೇರೆಯವರು ನನ್ನ ಕೂದಲನ್ನ ಕಟ್ ಮಾಡಿದ್ದಾರೆ ಅಂತ ಹೇಳುವಾಗ ಐ ಹ್ಯಾಡ್ ಮೈ ಹೇರ್ ಕಟ್, ರೈಟ್? ನಾನಿವಾಗ ಕೂದಲನ್ನ ಕಟ್ ಮಾಡಿಸ್ಕೊಂಡ್ ಬರಕ್ ಹೋಗ್ತೀನಿ ಅಂತ ಹೇಳುವಾಗ ಐ ವಿಲ್ ಹ್ಯಾವ್ ಮೈ ಹೇರ್ ಕಟ್, ರೈಟ್? ನೆಕ್ಸ್ಟ್, ಐ ರಿಪೇರ್ಡ್ ಮೈ ಕಾರ್. ನಾನು ನನ್ನ ಕಾರನ್ನ ನಾನೇ ರಿಪೇರಿ ಮಾಡಿಕೊಂಡೆ ಅಥವಾ ಸರಿ ಮಾಡಿಕೊಂಡೆ, ರೈಟ್? ಹಿಯರ್ ಸಬ್ಜೆಕ್ಟ್ ಓನ್ಲಿ ಡೂಯಿಂಗ್ ದ ಆಕ್ಷನ್. ಸಬ್ಜೆಕ್ಟೇ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ, ರೈಟ್? ಸಿ ಹಿಯರ್ ಇನ್ ದಿಸ್ ಸೆಂಟೆನ್ಸ್, ಐ ಹ್ಯಾಡ್ ಮೈ ಕಾರ್ ರಿಪೇರ್ಡ್. ನಾನು ನನ್ನ ಕಾರನ್ನ ಸರಿ ಮಾಡಿಸಿಕೊಂಡೆ ಅಥವಾ ಸರಿ ಮಾಡಿಸಿಕೊಂಡಿದ್ದೆ. ಯಾವಾಗ್ಲೂ ನಾವೇ ಕಾರು ಅಥವಾ ಸರ್ವಿಸು ಅಥವಾ ಎಲ್ಲ ರಿಪೇರಿನೂ ಮಾಡಕ್ಕಾಗಲ್ಲ. ಯಾರ ಕಡೆ ಕೊಡ್ತೀವಿ ನಾವು? ಮೆಕ್ಯಾನಿಕ್ ಕಡೆ, ರೈಟ್? ಎಲ್ಲರೂ ಮೆಕ್ಯಾನಿಕ್ ಹತ್ರನೇ ಸರ್ವಿಸ್ ಮಾಡಕ್ ಹೋಗ್ತಾರಂತ ಗೊತ್ತು. ಆದ್ರಿಂದ ನಾವೇನ್ ಹೇಳ್ತೀವಿ? ಆ ಪರ್ಸನ್ ಹೆಸರು ನಾವು ಅಲ್ಲಿ ಮೆನ್ಷನ್ ಮಾಡೋದಿಲ್ಲ. ಜಸ್ಟ್ ಸಿಂಪ್ಲಿ ವಿ ಕ್ಯಾನ್ ಸೇ ಹಿಯರ್ ಐ ಹ್ಯಾಡ್ ಮೈ ಕಾರ್ ರಿಪೇರ್ಡ್. ನಾನು ನನ್ನ ಕಾರನ್ನು ಸರಿ ಮಾಡಿಸಿಕೊಂಡಿದ್ದೇನೆ, ರೈಟ್? ಸಬ್ಜೆಕ್ಟ್ ಈಸ್ ನಾಟ್ ಡೂಯಿಂಗ್ ಎನಿ ಆಕ್ಷನ್. ಇನ್ನೊಬ್ಬ ವ್ಯಕ್ತಿ ಕಡೆಯಿಂದ ಆ ಕೆಲಸವನ್ನ ಮಾಡಿಸಿಕೊಳ್ತಾ ಇದ್ದಾನೆ, ರೈಟ್? ಇಲ್ಲಿ ಸಬ್ಜೆಕ್ಟ್ ಯಾವುದೇ ಕೆಲಸವನ್ನ ಮಾಡ್ತಾ ಇಲ್ಲ, ಬೇರೆಯವರಿಂದ ಆಗ್ತಾ ಇದೆ ಕೆಲಸ. ಹಾಗಾದ್ರೆ ಇವ್ರೇನ್ ಮಾಡ್ತಾ ಇದಾರೆ? ಸಿಂಪ್ಲಿ ದೇ ಆರ್ ಕಾಸಿಂಗ್ ಅದರ್ ಪರ್ಸನ್ ಟು ಡೂ ಸಮಥಿಂಗ್. ಇವರು ಬೇರೆ ವ್ಯಕ್ತಿ ಕಡೆಯಿಂದ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಇವರು ಆ ಕ್ರಿಯೆ ನಡೀಲಿಕ್ಕೆ ಕಾರಣಕರ್ತರಾದ್ರು. ಇವರು ಯಾವುದೇ ಆಕ್ಷನ್ ಮಾಡ್ತಾ ಇಲ್ಲ, ಸಬ್ಜೆಕ್ಟ್. ಬಟ್ ಇಲ್ಲಿ ಇವರು ಡೈರೆಕ್ಟ್ ಆಗಿ ಆಕ್ಷನ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ವಾಟ್ ಯು ಮೀನ್ ಬೈ ಕಾಸಿಟಿವ್ ವರ್ಬ್ಸ್? ಹಾಗಾದ್ರೆ ಕಾಸಿಟಿವ್ ವರ್ಬ್ಸ್ ಅಂದ್ರೇನು? ಕಾಸಿಟಿವ್ ವರ್ಬ್ಸ್ ಆರ್ ಸ್ಪೆಷಲ್ ಟೈಪ್ಸ್ ಆಫ್ ವರ್ಬ್ಸ್ that shows how one person causes other person to do something. ಇದು ಏನು ಕಾಸಿಟಿವ್ ವರ್ಬ್ ಅನ್ನೋದು ಸ್ಪೆಷಲ್ ಟೈಪ್ ಆಫ್ ವರ್ಬ್. ಏನ್ ಮಾಡುತ್ತೆ? ಒನ್ ಪರ್ಸನ್, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಕಡೆಯಿಂದ ಕಾರ್ಯ ನಿರ್ವಹಿಸುತ್ತಾನೆ ವಿತೌಟ್ ಡೂಯಿಂಗ್ ಎನಿ ಆಕ್ಷನ್, ರೈಟ್? ಆ ಕೆಲಸ ನಡೆಯಲು ಕಾರಣೀಕರ್ತನಾಗುತ್ತಾನೆ ಅಂತ ಅರ್ಥ. ಸೊ ಅದಕ್ಕೇನಂತ ಹೇಳ್ತೀವಿ? ಕಾಸಿಟಿವ್ ವರ್ಬ್ಸ್.
There are commonly 5 types of causative verbs: have, get, make, let, help. Let us see one by one. Let's take have as a causative verb. What is the structure over here? Subject plus have plus person plus base form of the verb. See the example. Sita is having Geeta cook food. Which is the subject here? Sita is the subject, right? Next, have verb. This is in present continuous tense, having, right? Now causative verbs in ella tense allu kuda baribahudu. Okay. Next, who is the person here? Another person, Geeta, right? Base form of the verb yaudili? Cook. Okay, this is the object. Food is the object. Remember one thing, Geeta. This is the third person singular, right? Third person singular iddaga verb end ಅಲ್ಲಿ ಎಸ್ ಆಡ್ ಆಗುತ್ತೆ, ಬಟ್ ಇಲ್ಲಿ ಎಸ್ ಆಡ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಹಿ ರನ್ಸ್ ಫಾಸ್ಟ್, ಶಿ ಈಟ್ಸ್ ಸ್ಲೋಲಿ. ಆ ತರ ನಾರ್ಮಲ್ ಸೆಂಟೆನ್ಸ್ ಅಲ್ಲಿ ಎಸ್ ಬರುತ್ತೆ, ರೈಟ್? V5 ವರ್ಬ್. ಬಟ್ ಇಲ್ಲಿ ವಿ ಹ್ಯಾವ್ ಟು ಟೇಕ್ ಬೇಸ್ ಫಾರ್ಮ್ ಆಫ್ ದಿ ವರ್ಬ್ ಓನ್ಲಿ. ಓಕೆ, ಇಲ್ಲಿ ಗೀತಾ ಕುಕ್ಸ್ ಆಗೋದಿಲ್ಲ, ಓನ್ಲಿ ವಿ ಹ್ಯಾವ್ ಟು ರೈಟ್ ಕುಕ್ in causative sentence. Remember this. Okay, I already explained about base form. Check my videos. Okay, what do you mean by Sita is having Geeta? Sita is having Geeta andre enu? Sita is giving some responsibility to Geeta to do something. Okay, Sita ಸ್ವಲ್ಪ ಜವಾಬ್ದಾರಿಯನ್ನ ಕೊಟ್ಟಿದ್ದಾಳೆ. ಓಕೆ, ಯಾರಿಗೆ? ಗೀತಾಳಿಗೆ ಈ ಕೆಲಸ ಮಾಡು ಅಂತ. ಓಕೆ, ಸೀತಾ ಇಸ್ ನಾಟ್ ಡೂಯಿಂಗ್ ಆಕ್ಷನ್ ಹಿಯರ್. ಇಲ್ಲಿ ಸಬ್ಜೆಕ್ಟ್ ಯಾವುದೇ ಆಕ್ಷನ್ ಮಾಡ್ತಾ ಇಲ್ಲ. ಇಲ್ಲಿ ಆಕ್ಷನ್ ಮಾಡ್ತಾ ಇರೋರು ಯಾರು? ಓನ್ಲಿ ಗೀತಾ. ಸೊ ಸೀತಾ ಇಸ್ ಕಾಸಿಂಗ್ ಅನದರ್ ಪರ್ಸನ್ ಟು ಡೂ ಸಮಥಿಂಗ್. ಸೀತಾ ಬೇರೆ ವ್ಯಕ್ತಿಯ ಕಡೆಯಿಂದ ಕೆಲಸವನ್ನ ಮಾಡಲಿಕ್ಕೆ ಕಾರಣಕರ್ತಳಾಗ್ತಾ ಇದ್ದಾಳೆ ಅಂತ ಅರ್ಥ. ಓಕೆ, ಸೀತಾ ಇಸ್ ಹ್ಯಾವಿಂಗ್ ಗೀತಾ ಅಂದ್ರೆ ಶಿ ಈಸ್ ಆಸ್ಕಿಂಗ್ ಗೀತಾ ಕುಕ್ ಫುಡ್, ಶಿ ಈಸ್ ಟೆಲ್ಲಿಂಗ್ ಗೀತಾ ಕುಕ್ ಫುಡ್. ಓಕೆ, ಇಲ್ಲಿ ಹ್ಯಾವ್ ಯೂಸ್ ಮಾಡಿದಾಗ ಅದ್ರ ಮೀನಿಂಗ್ ಏನು? ರೆಸ್ಪಾನ್ಸಿಬಿಲಿಟಿ, ಇನ್ನೊಬ್ಬ ವ್ಯಕ್ತಿಗೆ ರೆಸ್ಪಾನ್ಸಿಬಿಲಿಟಿ ಕೊಡೋದು ಅಂತ ಅರ್ಥ, ಅಥವಾ ಅವರಿಗೆ ಈ ತರ ಅಡಿಗೆ ಮಾಡು ಅಥವಾ ಬಟ್ಟೆ ಒಗಿ ಅಂತ ಅವ್ರನ್ನ ಹೇಳೋದು ಅಥವಾ ಕೇಳೋದು ಅಂತ ಅರ್ಥ. ಓಕೆ, ಸಿ ಹಿಯರ್, ಇಲ್ಲಿ ವರ್ಬ್ ಹ್ಯಾವ್ ತಗೊಂಡಾಗ ನಾವಿಲ್ಲಿ ಟು ನ ಯೂಸ್ ಮಾಡೋದಿಲ್ಲ. ಸೀತಾ ಈಸ್ ಹ್ಯಾವಿಂಗ್ ಗೀತಾ ಟು ಕುಕ್ ಅಂತ, ಟು ಕುಕ್ ಫುಡ್. ನಾವಿಲ್ಲಿ ಟು ನ ಯೂಸ್ ಮಾಡೋದಿಲ್ಲ, ಓನ್ಲಿ ವಿ ಹ್ಯಾವ್ ಟು ರೈಟ್ ಕುಕ್ ಫುಡ್. ರಿಮೆಂಬರ್ ದಿಸ್. ನೆಕ್ಸ್ಟ್ ಎಕ್ಸಾಂಪಲ್, ಐ ಆಮ್ ಹ್ಯಾವಿಂಗ್ ಮೈ ಸಿಸ್ಟರ್ ವಾಶ್ ಕ್ಲೋತ್ಸ್. ಓಕೆ, ಐ ಆಮ್, ದಿಸ್ ಇಸ್ ದ ಸಬ್ಜೆಕ್ಟ್, ರೈಟ್? ಐ ಆಮ್ ಹ್ಯಾವಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೆ. ಸಿಸ್ಟರ್ ಅನದರ್ ಪರ್ಸನ್, ರೈಟ್? ಐ ಆಮ್ ಹ್ಯಾವಿಂಗ್ ಮೈ ಸಿಸ್ಟರ್ ವಾಶ್ ಕ್ಲೋತ್ಸ್. ಟು ವಾಶ್ ಕ್ಲೋತ್ಸ್ ಅಲ್ಲ, ಓನ್ಲಿ ವಿ ಹ್ಯಾವ್ ಟು ರೈಟ್ ವಾಶ್ ಕ್ಲೋತ್ಸ್. ಯಾವಾಗ? ಹ್ಯಾವ್ ಇದ್ದಾಗ, ರೈಟ್? I am having my sister means I am asking my sister, otherwise I am giving responsibility to my sister. Wash clothes, right? ನಾನು ನನ್ನ ತಂಗಿಗೆ ಬಟ್ಟೆಗಳನ್ನ ಒಗಿ ಅಂತ ಹೇಳ್ತಾ ಇದ್ದೇನೆ ಅಂತ ಅರ್ಥ. ಓಕೆ, see here next. I have my students speak in English every day. I have my students means I am telling my students speak in English every day. ದಿನಾಲು ಇಂಗ್ಲಿಷ್ ನಲ್ಲಿ ಮಾತಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಅವರಿಗೆ. ಓಕೆ, ನಾನಿಲ್ಲಿ ಏನು ಆಕ್ಷನ್ ಮಾಡ್ತಾ ಇಲ್ಲ. ಆಕ್ಷನ್ ಮಾಡೋರು ಯಾರು? ಇಲ್ಲಿ ಸ್ಟೂಡೆಂಟ್ಸ್. ಅವ್ರು ತಾನೇ ಆಕ್ಷನ್ ಮಾಡ್ಬೇಕಾಗಿರೋರು. ಇಂಗ್ಲಿಷಿನಲ್ಲಿ ಮಾತನಾಡ್ಬೇಕಾಗಿರೋರು ಯಾರು? ಸ್ಟೂಡೆಂಟ್ಸ್. ಇಲ್ಲಿ ಸಿಸ್ಟರ್, ಸಿಸ್ಟರ್ ಇಸ್ ಡೂಯಿಂಗ್ ದ ಆಕ್ಷನ್ ಓವರ್ ಹಿಯರ್. ಓಕೆ, ನೆಕ್ಸ್ಟ್ ಸಿ ಹಿಯರ್ ಅನದರ್ ಥಿಂಗ್. ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಪ್ಲಸ್ ಥಿಂಗ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್. ಇಲ್ಲಿ ಪರ್ಸನ್ ಇತ್ತು, ರೈಟ್? ಇಲ್ಲೇನಿದೆ? ಥಿಂಗ್ ಇದೆ. ಥಿಂಗ್ ಇದ್ದಾಗ ಇಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್ ಅನ್ನ ಯೂಸ್ ಮಾಡ್ತೀವಿ. ಸಿ ದ ಎಕ್ಸಾಂಪಲ್, I am having my computer fixed. What's the meaning of this? ಇಲ್ಲಿ another person ಇರೋದಿಲ್ಲ. ಓಕೆ, ಇಲ್ಲಿ ಥಿಂಗ್ ಇದ್ದಾಗ I am having my computer fixed. This is the subject, have in present continuous, right? ಥಿಂಗ್ ಯಾವ್ದಿಲ್ಲಿ? ವಸ್ತು, ಕಂಪ್ಯೂಟರ್. ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್ ಯಾವುದು? ಫಿಕ್ಸ್ಡ್. ಓಕೆ, V3 ಫಾರ್ಮ್ ಅಲ್ಲಿ ಇದೆ, ರೈಟ್? ಮೀನ್ಸ್ ನಾನು ನನ್ನ ಕಂಪ್ಯೂಟರ್ ಅನ್ನ ಸರಿ ಮಾಡಿಸಿಕೊಳ್ಳುತ್ತಿದ್ದೇನೆ. ಯಾರಿಂದ? ಬೇರೆ ವ್ಯಕ್ತಿಯಿಂದ, ರೈಟ್? ಸೊ ದಟ್ ಪರ್ಸನ್ ನೇಮ್ ಇಸ್ ನಾಟ್ ಮೆನ್ಷನ್ಡ್ ಹಿಯರ್. ಓಕೆ, ನೆಕ್ಸ್ಟ್, ಐ ಹ್ಯಾಡ್ ಮೈ ಹೇರ್ ಕಟ್. ಸೊ ಐ ಇಸ್ ದ ಸಬ್ಜೆಕ್ಟ್ ಹಿಯರ್. ಹ್ಯಾಡ್, ಹ್ಯಾವ್ ಪಾಸ್ಟ್ ಟೆನ್ಸ್ ಏನಾಗುತ್ತೆ? ಹ್ಯಾಡ್ ಆಗುತ್ತೆ, ರೈಟ್? ಹೇರ್ ಇಸ್ ದ ಥಿಂಗ್ ಹಿಯರ್, ರೈಟ್? ಕಟ್ ಇಸ್ ದ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್. ಈ ಕಟ್ ಏನಿದೆಯಲ್ಲ, V1 ರೂಪದಲ್ಲೂ ಕೂಡ ಇದು ಕಟ್ ಇರುತ್ತೆ, V2 ರೂಪದಲ್ಲಿ ಕಟ್, ಮತ್ತೆ V3 ರೂಪದಲ್ಲೂ ಕೂಡ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್ ಅದು ಕೂಡ ಕಟ್ ಆಗುತ್ತೆ. ಓಕೆ, ಸಿ ಹಿಯರ್, ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಎಕ್ಸಾಕ್ಟ್ ಆಗಿ ಯಾವ ಟೆನ್ಸ್ ಅಲ್ಲಿ ಇದೆ ಅಂದ್ರೆ ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ. ಓಕೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಯಾಕಂದ್ರೆ ಹ್ಯಾಡ್ ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ ನ ಯೂಸ್ ಮಾಡಿದೀವಿ, ರೈಟ್? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ ಈ ಸೆಂಟೆನ್ಸ್. ನೆಕ್ಸ್ಟ್,
ಮೀನ್ಸ್ ನಾನು ನನ್ನ ಕೂದಲನ್ನು ಕತ್ತರಿಸಿಕೊಂಡಿದ್ದೇನೆ. ಇನ್ನೊಬ್ರು ಯಾರು ಕಟ್ ಮಾಡಿದ್ದಾರೆ. ಐ ಹ್ಯಾಡ್ ಮೈ ಹೇರ್ ಕಟ್ ಅಂದ್ರೆ ಓಕೆ, ಸಮ್ ಒನ್ ಎಲ್ಸ್ ಡಿಡ್ ಇಟ್ ಫಾರ್ ಮೀ ಅಂತ ಅರ್ಥ. ನೆಕ್ಸ್ಟ್, ಐ ಹ್ಯಾವ್ ಮೈ ಕಾರ್ ವಾಶ್ಡ್. I is the subject, have, car thing is the car here, right? Next, past participle of the main verb ಯಾವುದು? Washed. ಯಾವ ಟೆನ್ಸ್ ಅಲ್ಲಿ ಇದೆ? I have my car washed. This is in have is the present, right? Present perfect tense. Have plus past participle of the main verb ಏನಾಗುತ್ತೆ? Present perfect tense ಅಲ್ಲಿ ಇದೆ. ಓಕೆ, ನಾನು ನನ್ನ ಕಾರನ್ನು ಸ್ವಚ್ಛಗೊಳಿಸಿದ್ದೇನೆ. ಓಕೆ, ನಾನು ಸ್ವಚ್ಛ ಮಾಡಿಲ್ಲ. Someone else did the action. Okay, so in that case we will use these causative verbs. Okay, have ಇದ್ದಾಗ ಅದರ ಮೀನಿಂಗ್ ಏನಾಗುತ್ತೆ? ಇನ್ನೊಬ್ಬರಿಗೆ ನಾವು ಏನಾದ್ರೂ ಹೇಳುವಾಗ ಅಥವಾ ರೆಸ್ಪಾನ್ಸಿಬಿಲಿಟಿಯನ್ನ ಕೊಡುವಾಗ have ಅನ್ನ ಯೂಸ್ ಮಾಡ್ತೀವಿ. See here another thing, instead of have ಬದಲು ನಾವಿಲ್ಲಿ get ಅನ್ನ ಯೂಸ್ ಮಾಡಬಹುದು. See here, I got, ಅಲ್ಲಿ had ಇತ್ತು ಅದಕ್ಕೆ past tense ಯೂಸ್ ಮಾಡಿದೀನಿ. I got my hair cut. Okay, ಇಲ್ಲಿ have ಇದೆ. I will write here get. Okay, I get my car washed. I am having ಇದೆ, right? Continuous tense. I am getting my computer fixed. Have ಬದಲು ನಾವು get ಯೂಸ್ ಮಾಡಬಹುದು. But this is more informal way to write. Meaning ಎರಡು ಕೂಡ ಒಂದೇ. Okay, have ಮತ್ತೆ get ಯೂಸ್ ಮಾಡಿದಾಗ there is no much difference. But have ಏನಿದೆಯಲ್ಲ that is more formal, but this is informal. Okay, so ಎರಡನ್ನು ಕೂಡ ನಾವು ಯೂಸ್ ಮಾಡಬಹುದು. Okay, see here next, get. Get also has its own structure with a different meaning. Let us see the structure. Subject plus get plus person plus infinitives. Okay, let us see the example. Anita has got Neeta to play chess. Anita is the subject over here, right? Get past tense ಅಲ್ಲಿ ಇದೆ, got. Plus who is the another person here? Neeta. Next, infinitives, to play, right? Get ಇದ್ದಾಗ ನಾವು to ಯೂಸ್ ಮಾಡ್ತೀವಿ. Okay, Anita has got Neeta to play chess. Has got present perfect tense ಅಲ್ಲಿ ಇದೆ, right? ಅನಿತಾ ಕನ್ವಿನ್ಸ್ ಮಾಡಿದಳು ಯಾರಿಗೆ? ನೀತಾಗೆ, ಟು ಪ್ಲೇ ಚೆಸ್. ಅನಿತಾ ನೀತಾಗೆ ಮನವೊಲಿಸಿದಳು ಚೆಸ್ ಆಡೋದಿಕ್ಕೆ. ಓಕೆ, ಗೆಟ್ ನ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಟು ಕನ್ವಿನ್ಸ್ ಸಮ್ ಒನ್ ಟು ಡೂ ಸಮಥಿಂಗ್. ಇನ್ನೊಬ್ಬರನ್ನ ಮನವೊಲಿಸಿ ಆ ಒಂದು ಕ್ರಿಯೆಯನ್ನ ಕಾರ್ಯರೂಪಕ್ಕೆ ತರುವಾಗ ಈ ಗೆಟ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಸಿ ಯುವರ್ ನೆಕ್ಸ್ಟ್ ಎಕ್ಸಾಂಪಲ್. He is getting her to go for a movie. He is the subject here. Getting present continuous tense ಅಲ್ಲಿ ಇದೆ, right? Another person is her, right? To go, it is the infinitive for a movie object, right? He is getting her to go for a movie. ಅವನು ಅವಳನ್ನು ಮನವೊಲಿಸಿದನು. ಓಕೆ, ಎದಕ್ಕೆ? ಟು ಗೋ ಫಾರ್ ಅ ಮೂವಿ ಫಿಲಂಗೆ ಹೋಗುವ ಸಲುವಾಗಿ. ಓಕೆ, next, this is all about get. Let us see the next one, make. What is the structure? Subject plus make plus person plus base form of the verb. See the example. She made me watch a horror movie. See here, she is the subject here, make. Past tense ಅಲ್ಲಿ ಇದೆ, made, right? Who is another person here? Me, right? Base form of the verb, watch. ಇದು horror film, it is the object. She made me means force. To force someone to do something forcefully, ಒತ್ತಾಯ ಪೂರ್ವಕವಾಗಿ ಇನ್ನೊಬ್ಬರಿಂದ ಕೆಲಸವನ್ನ ಮಾಡಿಸ್ಕೊಳ್ಳೋದು ಅಂತ ಅರ್ಥ. ಅಂತಹ ಸಂದರ್ಭದಲ್ಲಿ ನಾವು ಮೇಕ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಫೋರ್ಸ್ಫುಲಿ ಒತ್ತಾಯದಿಂದ ಏನನ್ನಾದ್ರೂ ಕೆಲಸ ಮಾಡಿಸ್ಕೊಳ್ಳುವಾಗ. ಓಕೆ, ಶಿ ಮೇಡ್ ಮೀ ವಾಚ್ ಅ ಹಾರರ್ ಫಿಲ್ಮ್. ಅವಳು ನನ್ನನ್ನು ಹಾರರ್ ಫಿಲ್ಮ್ ನೋಡಲು ಒತ್ತಾಯಿಸಿದಳು. ಓಕೆ, ನೆಕ್ಸ್ಟ್, ಐ ವಿಲ್ ಮೇಕ್ ಮೈ ಮದರ್ ಪ್ರಿಪೇರ್ ಕೇಕ್. ಐ ಇಸ್ ದ ಸಬ್ಜೆಕ್ಟ್, ವಿಲ್ ಮೇಕ್, ದಿಸ್ ಇಸ್ ಇನ್ ಫ್ಯೂಚರ್ ಟೆನ್ಸ್. Person, here person is mother, right? A base form of the verb ಯಾವುದು? prepare. Okay, I will make my mother prepare cake. ನಾನು ನನ್ನ ಅಮ್ಮನಿಗೆ ಕೇಕ್ ಮಾಡಲು ಒತ್ತಾಯಿಸುತ್ತೇನೆ ಅಂತ ಅರ್ಥ. Okay, see here next. They are making us wait. They is the subject, are making, this is in present continuous tense. Another person is us. Base form of the verb ಯಾವುದಿಲ್ಲಿ? wait. ಅವರು ನಮ್ಮನ್ನು ಕಾಯಿಸುತ್ತಿದ್ದಾರೆ. ಓಕೆ, ಸಿ ಹಿಯರ್, ಯಾರನ್ನಾದ್ರೂ ನಾವು ಕನ್ವಿನ್ಸ್ ಮನವೊಲಿಸಬೇಕಾದ್ರೆ ನಾವು ಗೆಟ್ ಅನ್ನ ಯೂಸ್ ಮಾಡ್ತೀವಿ. ಯಾರಿಗಾದ್ರೂ ಒತ್ತಾಯ ಪೂರ್ವಕವಾಗಿ ಫೋರ್ಸ್ಫುಲಿ ಏನನ್ನಾದ್ರೂ ಮಾಡಿಸಿಕೊಳ್ಬೇಕಾದ್ರೆ ಅಂತಹ ಸಂದರ್ಭದಲ್ಲಿ ಮೇಕ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್, ಲೆಟ್. ಸಿ ದ ಸ್ಟ್ರಕ್ಚರ್, ಸಬ್ಜೆಕ್ಟ್ ಪ್ಲಸ್ ಲೆಟ್ ಪ್ಲಸ್ ಪರ್ಸನ್ ಪ್ಲಸ್ ಬೇಸ್ ಫಾರ್ಮ್ ಆಫ್ ದಿ ವರ್ಬ್. ಎಕ್ಸಾಂಪಲ್, ಮ್ಯಾನೇಜರ್ ಲೆಟ್ಸ್ ಮೀ ವರ್ಕ್ ಫ್ರಮ್ ಹೋಮ್. ಮ್ಯಾನೇಜರ್ ಇಸ್ ದ ಸಬ್ಜೆಕ್ಟ್, let as a verb,
So who is the person here? Me. Base form of the verb, that is work. Okay. Manager ನನಗೆ work from home ಮಾಡಲು ಪರ್ಮಿಷನ್ ಕೊಟ್ಟಿದ್ದಾರೆ. Okay. Next, I let her wear my shirt. I is the subject here. Next, let. Next, who is the person? Her, ಅವಳು. Base form of the verb is wear. ನಾನು ಅವಳಿಗೆ ನನ್ನ ಶರ್ಟ್ ಅನ್ನು ಧರಿಸಲು ಪರ್ಮಿಷನ್ ಕೊಟ್ಟಿದ್ದೇನೆ ಅಥವಾ ಅನುಮತಿ ಕೊಟ್ಟಿದ್ದೇನೆ ಅಂತ ಅರ್ಥ. ಓಕೆ, ನಾವು ಲೆಟ್ ಯಾವಾಗ ಯೂಸ್ ಮಾಡ್ತೀವಿ ಹಾಗಾದ್ರೆ? ಗಿವ್ ಸಮ್ ಒನ್ ಪರ್ಮಿಷನ್ ಟು ಡೂ ಸಮಥಿಂಗ್ ಆರ್ ಅಲೌ ಸಮಥಿಂಗ್ ಟು ಹ್ಯಾಪನ್. ನಾವು ಇನ್ನೊಬ್ಬರಿಗೆ ಅನುಮತಿ ಕೊಡುವಾಗ ಲೆಟ್ ಅನ್ನ ಯೂಸ್ ಮಾಡ್ತೇವೆ. ಓಕೆ, ಇನ್ ದಿಸ್ ಕೇಸ್ ಆಲ್ಸೋ ವಿ ವಿಲ್ ನಾಟ್ ಯೂಸ್ ಟು. See here next, help. Help as a positive verb. See the structure, subject plus help plus person plus base form of the verb. Example, I helped her to find perfect dress. I is the subject, help is in past tense. Okay, who is another person here? Her, avalu. Okay, to find, base form of the verb, right? ನಾನು ಅವಳಿಗೆ ಚೆನ್ನಾಗಿರುವ ಬಟ್ಟೆಯನ್ನು ಹುಡುಕಲು ಸಹಾಯ ಮಾಡಿದೆ. ಓಕೆ, ಸಿ ಹಿಯರ್, ನಾವು ಹೆಲ್ಪ್ ಇದ್ದಾಗ ನಾವು ಟು ನ ಯೂಸ್ ಮಾಡಬಹುದು ಅಥವಾ ಮಾಡಲಿಲ್ಲ ಅಂದ್ರೂ ಕೂಡ ಇದು ನಡೆಯುತ್ತೆ. ಸೊ ನೆಕ್ಸ್ಟ್, ಸೊ ದಟ್ ಇಸ್ ದ ರೂಲ್. ಆದ್ರೆ ಗೆಟ್ ಅನ್ನ ಪಾಸಿಟಿವ್ ಆಗಿ ಯೂಸ್ ಮಾಡಿದಾಗ ನಾವು ಟು ನ ಯೂಸ್ ಮಾಡಲೇಬೇಕು, ಇನ್ಫಿನಿಟಿವ್ ಬರುತ್ತೆ ಅಲ್ಲಿ. ಓಕೆ, ಸಿ ಹಿಯರ್, ಮ್ಯೂಸಿಕ್ ಹೆಲ್ಪ್ಸ್ ಮೀ ಟು ಫಾಲ್ ಅಸ್ಲೀಪ್. ಸಂಗೀತ ನನಗೆ ನಿದ್ರಿಸಲು ಸಹಾಯ ಮಾಡುತ್ತದೆ. ಓಕೆ, ಮ್ಯೂಸಿಕ್ ಇಸ್ ದ ಸಬ್ಜೆಕ್ಟ್ ಹಿಯರ್. ನೆಕ್ಸ್ಟ್, ಹೆಲ್ಪ್, ಇಟ್ಸ್ ಇನ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್. ಓಕೆ, ಮೀ ಆಸ್ ಎ ಪರ್ಸನ್, ರೈಟ್? ಟು ಫಾಲ್, ಬೇಸ್ ಫಾರ್ಮ್ ಆಫ್ ದಿ ವರ್ಬ್. ನಾವಿಲ್ಲಿ ಟು ಯೂಸ್ ಮಾಡಲಿಲ್ಲ ಅಂದ್ರೂ ನಡೆಯುತ್ತೆ. ಸಿಯರ್, ಮ್ಯೂಸಿಕ್ ಹೆಲ್ಪ್ಸ್ ಮೀ ಫಾಲ್ ಅಸ್ಲೀಪ್. ಸೊ ಹಾಗಾದ್ರೆ ಹೆಲ್ಪ್ ನಾವು ಯಾವಾಗ ಯೂಸ್ ಮಾಡ್ತೀವಿ? ಟು ಅಸಿಸ್ಟ್ ಸಮ್ ಒನ್ ಟು ಡೂ ಸಮಥಿಂಗ್. ಓಕೆ, ಯಾರಿಗಾದ್ರೂ ಏನನ್ನಾದ್ರೂ ಮಾಡಲು ನಾವು ಸಹಾಯ ಮಾಡುವಾಗ ಈ ಹೆಲ್ಪ್ ವರ್ಬ್ ಅನ್ನ ಯೂಸ್ ಮಾಡ್ತೀವಿ ಆಸ್ ಎ ಕಾಸಿಟಿವ್. Okay, this is all about causative verbs. I hope this is clear to you. See you in the next video.